ಅಂತೂ ಸುದೀರ್ಘ ಕನಸೊಂದು ನನಸಾಯಿತು. 18 ವರ್ಷಗಳ ಕಾಯುವಿಕೆಗೆ ತೆರೆ ಬಿದ್ದಿತ್ತು. ಈ ಸಲ ಕಪ್ ನಮ್ದೇ ಎಂದು ಪ್ರತಿ ವರ್ಷವೂ ಕೂಡ ಪರಿತಪಿಸಿ ನಿರಾಶೆಯ ಮಡುವಿಗೆ ಬೀಳುತ್ತಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಅದರ ಅಭಿಮಾನಿಗಳ ಗಾಯ ಮತ್ತು ನೋವು ಎರಡೂ ಕೂಡ ಮಾಸಿ ಹೋಯಿತು. ಮಂಗಳವಾರ ರಾತ್ರಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಫೈನಲ್ ಪಂದ್ಯವನ್ನು 6 ರನ್ಗಳಿಂದ ರೋಚಕವಾಗಿ ಗೆದ್ದು ಆರ್ಸಿಬಿ ಚೊಚ್ಚಲ ಐಪಿಎಲ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿತು. ಈ ಹಿಂದೆ 3 ಬಾರಿ ಫೈನಲ್ಗೇರಿದ್ರೂ ಕೂಡ ಪ್ರಶಸ್ತಿ ಗೆಲುವು ಕನಸು ನನಸಾಗಿಯೇ ಉಳಿದುಕೊಂಡಿತ್ತು. ಆರ್ಸಿಬಿಗೆ 4ನೇ ಬಾರಿಯ ಫೈನಲ್ ಪ್ರಯತ್ನ ಭವ್ಯ ಯಶಸ್ಸನ್ನ ನೀಡಿತ್ತು. ಇನ್ನು ಚನ್ನಪಟ್ಟಣದಲ್ಲಿ ಶಾಹಿ ತಾಜ್ ಹೋಟೆಲ್ ಮಾಲೀಕ ಇಮ್ರಾನ್ ಆರ್ಸಿಬಿ ಅಭಿಮಾನಿಗಳಿಗೋಸ್ಕರ ದೊಡ್ಡ ಎಲ್ಇಡಿ ಪರದೆಯನ್ನ ವೀಕ್ಷಣೆ ಮಾಡಲು ವ್ಯವಸ್ಥೆ ಮಾಡಿದ್ರು. ಆರ್ಸಿಬಿ ಗೆಲುವನ್ನ ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಕೆಲಕಾಲ ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿ ತಡೆದು ಸಂಭ್ರಮಿಸಿದ್ರು. ಹದಿನೆಂಟು ವರ್ಷ ಆದ್ಮೇಲೆ ಈ ಸೀಸನ್ ಅಲ್ಲಿ ಕಪ್ ಗೆದ್ದಿದೆ. ನಾಲ್ಕನೇ ಟೈಮ್ ಹೋಗಿದೆ. 3 ಸತಿ ಸೋತಿದ್ದಾರೆ, 4ನೇ ಟೈಮ್ ಗೆದ್ದಿದ್ದಾರೆ. ಅದು ಎಷ್ಟೊಂದು ನಮ್ಗೆ ಸಂತೋಷ ಇದೆ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಸಂತೋಷ ಇದೆ. ನಮ್ ಗಂಟ್ಲೆ ಎಲ್ಲ ನೋವು ಬಂದ್ಬಿಟ್ಟಿದೆ. ನಂದು ಒಂದೇ ಅಲ್ಲ, ಎಲ್ಲಾರ್ದು ಗಂಟ್ಲೆ ನೋವು ಬಂದ್ಬಿಡೆ. ಕಿರ್ಚಿ ಅಷ್ಟೊಂದು ಆರ್ ಸಿ ಬಿ ಅಂತ ಹೇಳಿ. ಆಮೇಲೆ ಲಾಸ್ಟ್ ಓವರ್ ಅಲ್ಲಿ ಅದು ಅಳು ಬರುತ್ತಲ್ಲ ವಿರಾಟ್ ಕೊಹ್ಲಿಗೆ, ಅದ್ ನೋಡ್ಬೇಕಿತ್ತು. ಎಲ್ರು ಅವ್ರ ಕಣ್ಣಲ್ಲಿ ನೀರು ಬಂದಾಗ ಎಲ್ರೂ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಆರ್ ಸಿ ಬಿ ಅಂತ ಕಿರ್ಚಾದ್ರು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಹೋದ್ರೆ ನಮ್ ದುಶ್ಮನ್ಗಳು ಕೂಡ ಇದಾರೆ. ಈ ಸಲ ಕಪ್ಪು ಲಾಲಿಪಾಪ್ ಅಂತಾರೆ. ಈ ಸಲ ಕಪ್ಪು ಕರೆಕ್ಟ್ ಆಗಿ ನಾವು ಗೆದ್ದಿದೀವಿ. ನಮ್ಗೆ ಕಪ್ ಬಂದಿದೆ. ಈ ಸಲ ಕಪ್ 18 ವರ್ಷದಿಂದ ನಾವು ಏನೋ ಕಪ್ಗೆ ಕಾಯ್ತಾ ಇದ್ದೋ. ಈ ಸಲ 18ನೇ ಸೀಸನ್ ಅಲ್ಲಿ ನಮ್ಮ 18ನೇ ನಂಬರು ವಿರಾಟ್ ಕೊಹ್ಲಿ ನಂಬರ್, 18ನೇ ನಂಬರ್ ವಿರಾಟ್ ಕೊಹ್ಲಿ. ನಾವು ಈ ಸಲ ಕಪ್ ಗೆದ್ದಿದ್ವಿ. ನಾವು ತುಂಬಾ ಖುಷಿ ಆಯಿತು, ಬಹಳ ಹೆಮ್ಮೆ ಆಯಿತು. ಈ ಸಲ ಕಪ್ ನಮ್ದೆ. ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ, ಜೈ ಕರ್ನಾಟಕ.